ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲದಕ್ಕೂ ಪ್ರಿಪೇರೇಷನ್ ಹೆಂಗ್ ಮಾಡ್ತಾ ಇದೀವಿ ನೋಡಿ. ಆಲ್ರೆಡಿ ನಮ್ಮ ಮಮ್ಮಿ ಹೂವಗಳು ಕಟ್ಟುತ್ತಾ ಇದ್ದಾರೆ. ನಮ್ಮ ಅಕ್ಕವರು, ನಮ್ಮ ಮಮ್ಮಿಗೆ ಹೂವು ಕಟ್ಟಕ್ ಬರಲ್ಲ ಗಾಯ್ಸ್. ನಮ್ಮ ಮಮ್ಮಿ ಯಾವಾಗಿಂದ ಕಟ್ತಾ ಇರೋದು ಹೂವು ಗೊತ್ತಾ? ನಾವು ಕಲ್ತಾದ್ಮೇಲೆ ಹೂವು ಕಟ್ಟಕ್ ನಮ್ಮಮ್ಮ ಕಲ್ತ್ಕೊಂಡಿರೋದು. ಅಲ್ಲಿವರೆಗೂ ನಮ್ಮ ಅಮ್ಮಂಗೆ ಹೂವು ಕಟ್ಟಕ್ ಬರ್ತಾ ಇರ್ಲಿಲ್ಲ. ನಮ್ಮನೇಲಿ ಫಸ್ಟ್ ಯಾರಮ್ಮ ಹೂವು ಕಟ್ಟಕ್ ಮಾತಾಡು ನೀನೆ. ನಿನ್ ಮದ್ಗಿರ್ಲಿಲ್ಲ ಹೇಳು ಮಮ್ಮಿ. ನಾನ್ ಫಸ್ಟ್ ಕಟ್ಟಿದ್ದು, ಆಮೇಲೆ ಅಕ್ಷಿತಾ ಕಟ್ಟಿದ್ದು. ಎಕ್ಸಾಕ್ಟ್ಲಿ. ನಮ್ ಲಾವಿ ಕಲ್ತ್ಲು, ನಮ್ ಲಾವಿಯಿಂದ ನಮ್ಮ ಹರ್ಷಿತಾ ಕಲ್ತ್ಲು, ನಮ್ಮ ಹರ್ಷಿತನಿಂದ ನಾನ್ ಕಲ್ತಿದ್ದು ಅಂತ ಅವಳು ಕಟ್ಟಿದ್ಲು ಅಷ್ಟೇ. ನೋಡಿ ಗಾಯ್ಸ್, ನಾನು ಎಷ್ಟು ಚೆನ್ನಾಗಿ ಕಲ್ಸಿದೀನಿ ಅಂತ. ಇದು ನಾನ್ ಕಟ್ಟಿರೋ ಹೂವ. ತೋರ್ಸೆ ನೀನ್ ಹೆಂಗ್ ಕಟ್ಟಿದ್ಯಾ ಅಂತ. ಕ್ಲೀನಾಗಿ ಕುತ್ಕೋ ಹೋಗ್ಲಿ. ನೀನ್ ತೋರ್ಸಿಲ್ಲ ಅವಿ. ನಾನ್ ಕಟ್ಟಿರೋ ಹೂವ ಗಾಯ್ಸ್. ಮಮ್ಮಿ ನೀನ್ ತೋರ್ಸ್ ಮಮ್ಮಿ. ನಾನ್ ಅವ್ರ ಮದರ್ ಕಟ್ಟಿರೋದು. ನಮ್ಮ ಅಮ್ಮಂಗ ಹೂವ ಕಟ್ಟಕ್ ಬರಲ್ಲ ಗಾಯ್ಸ್. ಸುಮ್ನೆ ನಾವಲ್ವಾ, ಅಯ್ಯೋ ನನ್ನ ಮಕ್ಳಿಗೆ ಹೂವ ಕಟ್ಟುತ್ತಾರೆ, ನಾನ್ ಕಟ್ಟುಲಿಲ್ದಾಗ ಏನು ಅಂತ ಹೇಳ್ತಾರೆ. ಅವಂದು ನಮ್ಮ ಕೆರ್ಗಳ್ಪಾಳ್ಯದಲ್ಲಿ ನಾವೆಲ್ಲ ಹೂವ ಕಟ್ಟುತ್ತಿದ್ವಾ. ನಮ್ಮಮ್ಮ ಹೂವ ಕಟ್ಟು, ನಾನು ಹೂವ ಕಟ್ಟುತ್ತೀನಿ ಕೊಡ್ರಲ್ಲ ಅಂತ ಹೂವ ಹಾಕಿಸ್ಕೊಂತು. ನಮ್ಮಮ್ಮ ಹೂವ ಕಟ್ಟದ್ ನೋಡ್ಬಿಟ್ಟು ಅವಣ್ಣ ಹೂವ ಹಾಕ್ತಾರಲ್ಲ, ಅವಣ್ಣ ಗೌರಮ್ಮಕ್ಕ ಅಪ್ರೂಪಕ್ಕೆ ಬಂದಿದ್ಯಾ ತವ್ರ ಮನೆಗೆ, ಯಾಕೆ ನೀನ್ ಆರಾಮಾಗಿ ಕುತ್ಕೊಡಲ್ಲ, ನಿನ್ ಮಕ್ಳು ಕಟ್ಟುತ್ತಾರೆ, ನೀನು ಸುಮ್ನೆ ಕುತ್ಕೋ ಗೌರಮ್ಮಕ್ಕ ಅಂತ ಹೇಳ್ತಾ ಇದಾರೆ. ಅಯ್ಯೋ ದೇವ್ರೆ, ಅವಾಗ ಅಲ್ಲಿರೋರೆಲ್ಲ ಬಿದ್ದಿ ಹಾಕಿದ್ರು ಹೋಗತ್ತೆ. ನಿಜ ನೋಡಿ ಗೈಸ್, ನಮ್ಮ ಅಮ್ಮನೇ ನಿಜ ಅಂತೈತೆ. ಇವಳಿಗೆ ಏನ್ ಗೊತ್ತು, ಇವಳಿಗೆ ನಾನು ಏನಾದ್ರು ಮಾಡ್ತಿದೀನಿ, ಹೊಸ್ದಾಗಿ ಕ್ರಿಯೇಟ್ ಮಾಡ್ತಾ ಇದೀನಿ ಅಂದ್ರೆ ಹೊಟ್ಟೆ ಉರಿ ಗೈಸ್. ಅವಳಿಗೆ ಉರ್ಕ ಬಿಡ್ತಾಳಮ್ಮ, ಉರ್ಕ ಬಿಡ್ತಾಳೆ. ನೆಕ್ಸ್ಟ್ ಪ್ರಿಪ್ರೇಷನ್ ಹೆಂಗಿರುತ್ತೆ ಅಂತ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಫಸ್ಟ್ ಈ ಹೂವನ್ನೆಲ್ಲ ಕಟ್ಬಿಟ್ಟು ಆಮೇಲೆ ಲಾಸ್ಟಿಗೆ ಇದ್ ಮಾಡ್ತೀನಿ ಗೈಸ್. ಮಾರ್ನಿಂಗ್ ಕಾಣಲ್ಲ. ನಮ್ಮ ಮನೇಲಿ ನಾನೇ ಗೊತ್ತಾ ಸಲ ಲಕ್ಷ್ಮಿ ಹಬ್ಬಕ್ಕೆ ಸೀರೆ ಉಡ್ಸೋದು. ಇವಳು ಹೋಗ್ಬಿಟ್ಟು ಮನಿಕೊಂತಾಳೆ ಗೈಸ್. ಹೂವ ಕಟ್ಟಿದಾಯ್ತು. ಈಗ ನಮ್ಮ ಅಕ್ಕ ಒಬ್ಳೆ ಪಾಪಚ್ಚಿ ನೆಲ ಒರೆಸ್ತಾಳೆ. ನಾವೆಲ್ಲರೂ ಆರಾಮಾಗಿ ಕುತ್ಕೊಂಡಿದೀವಿ. ನಮ್ಮಮ್ಮ ಮತ್ತೆ ನಮ್ಮ ಅಕ್ಕ ಇನ್ನೊಬ್ಳು ಹರ್ಷಿತಾ ಮನಿಕಣಕ್ಕೆ ಹೋಗೋಳೆ. ನಮ್ಮ ಅಮ್ಮಂಗೆ ಹುಷಾರಿಲ್ಲ ಅಲ್ವಾ, ಸೊ ಅದಕ್ಕೇನೆ ನಾವು ಮನಿಕಣಕ್ಕೆ ಕಳಿಸಿದೀವಿ. ಅದು ನೆಪ ಇಟ್ಕೊಂಡು ನಮ್ಮ ಅಕ್ಕನ ಇನ್ನೊಬ್ಳು ಚಿಕ್ಕವಳು ಮನಿಕಣಕ್ಕೆ ಹೋಗೋಳೆ. ಇವಾಗ ನಾನು ನಮ್ಮ ದೊಡ್ಡಕ್ಕ ನನ್ನನ್ನು ಕುಂಡ್ರಿಸ್ಬಿಟ್ಟು ನೆಲ ಒರೆಸ್ತಾಳೆ. ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ, ಆಯಾಸ ಪಡದಿರು ಎನ್ನು ಕೂಗುತ್ತ ಹೀಗೆ, ಎಲ್ಲ ಕೆಲಸ ಮಾಡಿ ಮುಗಿಸುವೆ ನೀನೇ ಆಗ ಮೆಚ್ಚಿಕೊಳ್ಳುವೆ. ಗೈಸ್, ನಮ್ಮ ಅಮ್ಮಂಗೆ ಎಷ್ಟು ಹೇಳಿದ್ರು ಮನೆ ಕಾಣಲ್ಲ. ಇವಾಗ ಇದು ಕಟ್ಕೊಂಡ್ ಕೊಟ್ಟು ಹೋಗ್ತೀನಿ ಅಂತ ಕುತ್ಕೊಂಡಿದ್ದಾರೆ, ಕಟ್ಟುತ್ತಾ ಇದ್ದಾರೆ. ನಾನಿಲ್ಲಿ ಸೀರೆ ಗ್ರಾಫ್ಟಿಂಗ್ ಮಾಡ್ತಾ ಇದ್ದೀನಿ, ಎಷ್ಟು ಇದು ಮಾಡಬೇಕು ಅಂತ. ಇದನ್ನ ಆಮೇಲೆ ಇದನ್ನ ಕಟ್ಬಿಟ್ಟು ಹೋಗಿ ಮನಿಕಾಳ್ ಮಮ್ಮಿ. ನೋಡಿ ಗೈಸ್, ನಾವು ಇದನ್ನ ಮಾಡೋವಾಗ ನಮ್ಮಮ್ಮ ನಮ್ಮ ಅಕ್ಕಂಗೆ ಬೈತು. ಎಂತಕ್ ಮಮ್ಮಿ ಹಂಗೆ ಬೈತಿದ್ಯಾ, ನಾನು ವಿಡಿಯೋ ಮಾಡ್ತಿಲ್ವೇ ಅಂದರೆ, ಹೌದಾ ಕಟ್ ಮಾಡಾಕ ಮತ್ತೀಗ ಅದನ್ನ ಅಂತ ಹೇಳ್ತೈತೆ ನಮ್ಮ ಮಮ್ಮಿ. ಅಯ್ಯೋ ಶಿವನೇ, ಮಕ್ಳು ಎಷ್ಟೇ ದೊಡ್ಡವರಾದ್ರೂ ಬೈತಿಯಲ್ಲ ಮಮ್ಮಿ. ಯಾಕೆ ಮಮ್ಮಿ? ಕೊಡ್ತಾಳೆ ನೋಡಿ. ಏನು ಬ್ಲೌಸ್ ಪೀಸ್ ತಗೊಳ್ಳಿ ಅಂದ್ರೆ ತಂದು ನಿಂತಾಳೆ, ಬೊಮ್ಮಕ್ಕ ನಿಂತಾಳೆ. ಅಮ್ಮ ನಾನು ಅದನ್ನ ಲಾಸ್ಟಿಗೆ ಮಾಡ್ತೀನಿ ಬಿಡು ಮಮ್ಮಿ. ಇದು ಸೀರೆ ಎಲ್ಲ ಉಡ್ಸಾದ್ಮೇಲೆ ಇವಾಗ್ಲೇ ಮಾಡ್ಬೇಡ. ಕೈಗೇನೆ ಅವಾಗ ಆಮೇಲೆ ಮಾಡ್ತೀನಿ, ಇವಾಗ ಮಾಡ್ಬೇಡ. ಯಾಕೆ ಮಮ್ಮಿ? ಮಕ್ಳು ಎಷ್ಟೇ ದೊಡ್ಡವರಾದ್ರೂ ನೀವೆಲ್ಲ ಬೈತಿರಲ್ಲ. ಅವಳಿಗೆ ಮದ್ವೆ ಆಗಿ ಮಗು ಆಗಿದೆ ಅಂದ್ರೂ ಬೈತಿಯಲ್ಲ ಮಮ್ಮಿ.
ಹೇಳು ಮಮ್ಮಿ ಯಾಕೆ ಅಂತ. ಅವಳು ಹೇಳಿದ್ ಮತ್ತೆ ಕೇಳಲ್ಲ, ಅದಕ್ಕೆ ಹೇಳು. ಹ್ಮ್ ಹ್ಮ್ ಅದಕ್ಕೆ ಬೈಯದಾ. ಕೇಳಿ ಅಂತ. ಸರಿ ಓಕೆ, ನಾವು ಬನ್ನಿ, ನಾನು ನಮ್ಮ ಅಕ್ಕ ಇಬ್ರು ಇದು ಮಾಡೋಣ. ಗಾಯ್ಸ್ ಏನಾದರೂ ಟಿಪ್ಸ್ ಇದ್ರೆ ಹೇಳಿ ಗಾಯ್ಸ್, ಇದನ್ನೆಲ್ಲ ಬೇಗ ಬೇಗ 5 ನಿಮಿಷದಲ್ಲಿ ಹಿಂಗೆ ಅನ್ನ ಅಷ್ಟೊತ್ತಿಗೆ ಮುಗಿಸೋ ಥರ. ಹಂಗನ್ನ ಮುಡ್ಸೋ ಥರ ಅಂದರೆ ಮಡಿಸ್ಬಿಟ್ಟು, ನಮ್ಮನ್ ಮಾಡೋ ವಿಡಿಯೋ ಅಲ್ಲ ಮಡಿಸ್ಬಿಟ್ಟು ನೋಡು, ಒಂದು ನೆರಿಗೆ ಕೊಟ್ಟು ಇದು ಮಾಡಬೇಕು. ಒಂದು ಇದ್ರಾಗ ನೋಡಿದ್ದೆ, ಲಾವಣ್ಯನ ಇದ್ರಾಗ ಮೊಬೈಲಾಗಿ. ಅದು ಈಜಿ ಆಗುತ್ತೆ. ಈಜಿ ಆಗ್ತೈತಿ. ಗಾಯ್ಸ್ ಏನು ಗೊತ್ತಾ, ನಮ್ಮ ಮನೇಲಿ ಯಾವ್ದು ತಂದಿರಲ್ವೋ ಅದೇ ಬೇಕು ಅಂತ ಆಟ ಹಿಡಿತಾರೆ. ಯಾಕೆ ಅಂತ ಗೊತ್ತಿಲ್ಲ, ನಮ್ಮ ಮನೆಗೆ ಮಾತ್ರ ಹಿಂಗೇನಾ ಅಥವಾ ನಿಮ್ಮ ಮನೆಗೂ ಹಿಂಗೇನಾ? ಯಾವ್ದಿರಲ್ವೋ ಅದೇ ಬೇಕು ಅಂತ ಆಟ ಹಿಡಿತಾರ? ಕಮೆಂಟ್ ಮಾಡಿ ಗಾಯ್ಸ್. ಹೌದು, ಅಮ್ಮ ಮಗಳು ಇಬ್ರುನು ಇನ್ನೊಂದು ಸೀರೆ ತಂದಿದ್ವಾ, ಅದು ಲಕ್ಷ್ಮಿಗೆ. ನಮಗೆ ತರಕ್ಕೆ ಬ್ಯಾಗಿಗೆ ಜಾಗ ಇರಲಿಲ್ಲ ಅಂತ ಯಾವುದೋ ಒಂದು ಇರಲಿ ಅಂತ ಇದನ್ನ ತಂದಿದ್ರೆ, ಇವಾಗ ಅದನ್ನ ತಂದಿದ್ರೆ ಚೆನ್ನಾಗಿರೋದು, ಅದನ್ನ ತಂದಿದ್ರೆ ಚೆನ್ನಾಗಿರೋದು. ಇವ್ರು ಬರೋವಾಗ ತರಬೇಕಿತ್ತು ಗಾಯ್ಸ್. ಮತ್ತೀಗ ನಿಮ್ಮ ಅಕ್ಕ ಬೇಡ ಅಂತ ಅಂದ್ಲಲ್ಲ, ಇವ್ರು ಬರೋವರು ತರೋದಿಲ್ಲ, ತಂದಿರೋದನ್ನ ಹಾಕ್ಸೋದಿಲ್ಲ. ಕೋಟಕ್ಕೆ ಚೆನ್ನಾಗಿ ಕಾಣಿಸಲ್ಲ ಇದು. ಚೆನ್ನಾಗಿ ಕಾಣಿಸುತ್ತೆ ಗೈಸ್, ನೋಡಿ ಬೇಕಾದ್ರೆ ನೀವೇ ಕಮೆಂಟ್ ಮಾಡಿ ಹೆಂಗ್ ಕುಂಡ್ರಿಸಿದೀನಿ ಅಂತ ನೀವೇ ಹೇಳ್ತೀರಾ. ನೆಕ್ಸ್ಟ್ ನಿಮ್ಮ ಮನೆ ಕುಂಡ್ರಿಸುವಾಗ ನನ್ನನ್ನು ಕರಿತೀರಾ, ಬನ್ನಿ ಗುಣಶ್ರೀ ಅವರೇ ಕುಂಡ್ರಿಸ್ಕೊಂಡ್ ಕೊಟ್ಟೋಗಿ ಅಂತ. ಆಯ್ತು, ಓಕೆ ಗೈಸ್. ಎಲ್ಲ ಇಡ್ದಿದ್ದೀವಿ, ಇವಾಗ ಹೋಗಿ ಅಲ್ಲಿ ಕುಂಡ್ರಿಸಿದಿರಲ್ಲ ಅಲ್ಲಿಗೆ ಉಡ್ಸೋದು. ಹಿಂಗೇನೆ ತೋರ್ಸೋಗ ಅಲ್ಲಿಗೆ ಹಿಂಗೆ ಕುಂಡ್ರಿಸಿದೀವಿ ಅಂತ. ಅದ್ರೊಳಗೆ ಏನೇನು ಹಾಕಿದ್ಯಾ ಹೇಳು ಮಮ್ಮಿ. ಈ ಕಡೆ ತಗೊಂಡು ತೋರ್ಸೆ. ನೋಡಿ ಗಾಯ್ಸ್, ಇದ್ರಿ ಕುಂಡ್ರಿಸೋದು. ಇದ್ರೊಳಗಡೆ ನಮ್ಮ ಮಮ್ಮಿ ಏನೇನು ಹಾಕಿದ್ದಾರೆ ಅಂತ ಹೇಳ್ತೈತೆ ನೋಡಿ. ಹೇಳು ಮಮ್ಮಿ, ಏನೇನು ಹಾಕಿದ್ಯಾ ಒಳಗಡೆ ಅಂತ. ಖರ್ಜೂರ, ಕೆಂಪು ಸಕ್ಕರೆ, ಯಾಲಕ್ಕಿ, ಇದೆಂಥದ ಬೇರು ಅಂತಾರಮ್ಮ, ಬೇರೆ ಹೆಸರು ಗೊತ್ತಿಲ್ಲ. ಈ ಬೇರು ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾವು ಆಮೇಲೆ ಅಕ್ಷತೆ ಕಾಳು, ಆಮೇಲೆ ಇದು ಕೆಂಪುದು ಲಕ್ಷ್ಮಿಗೆ ಪ್ರಿಯವಾದ ಕೆಂಪು ವಸ್ತು ಹೂವು. ಲಕ್ಷ್ಮಿಗೆ ಪ್ರಿಯ ಕೆಂಪು ವಸ್ತುನಾ? ಓಕೆ, ನಂಗೆ ಇದು ಗೊತ್ತಿರಲಿಲ್ಲ ಗೈಸ್, ಲಕ್ಷ್ಮಿಗೆ ಪ್ರಿಯ ಕೆಂಪು ವಸ್ತು ಅಂತ. ಇವಾಗ ತಿಳ್ಕೊಂಡೆ. ಬನ್ನಿ ಇದ್ರೊಳಗಡೆ ಇದಕ್ಕೆ ಉಡ್ಸೋಣ. ಆ್ಯಂಡ್ ಇದಕ್ಕೆ ಕಾಯಿನ್ ಕೂಡ ಹಾಕ್ಬೇಕು. ಬೆಳ್ಳಿದೆಲ್ಲ ಗಣೇಶ ಕ್ಲೀನಾಗಿ ಅಮ್ಮನ್ ತೋರಿಸಿ, ಇಲ್ಲಾಂದ್ರೆ ಇದನ್ನ ತೋರಿಸು. ಎಷ್ಟು? ಅದು 5 ರೂಪಾಯಿ. 10 ರೂಪಾಯಿ ಅಲ್ಲ, ಏನಾಗಲ್ಲ, ಹಾಕಮ್ಮ. 5 ರೂಪಾಯಿ ಮಮ್ಮಿ. 5 ರೂಪಾಯಿ ಕಾಯಿ. ನೀವು ಅನ್ಕೊಬೋದು ನಮ್ಮ ಅಮ್ಮನ ಮನ್ಗಸಕ್ಕೆ ಹೇಳ್ಬಿಟ್ಟು ಏನು ಕಟ್ಟೋ ಮತ್ತೆ ಕೆಲಸ ಮಾಡಿಸ್ತಿದ್ದೀರಾ ಅಂತ. ಇದೆಲ್ಲ ನಮಗೆ ಕಟ್ಟಕ್ಕೆ ಬರಲ್ಲ. ಆ್ಯಂಡ್ ನಮ್ಮಮ್ಮ ಮನಿಕೊಳೋದಿಲ್ಲ ಗೈಸ್. ಅವರಿಗೆ ನಿದ್ದೆ ಅನ್ನೋದು ಬರಲ್ಲ. ಈ ದಿನ ಮಾಡಿದ್ದೀನಿ, ಹೇಳು. ತೆಗಿಯ ಮಮ್ಮಿ, ಅದಷ್ಟು ಅಷ್ಟಲ್ವ. ಆಯ್ತಾ? ಅದನ್ನ ಹಾಕ್ಬಿಡಕಣಮ್ಮ. ಟ್ಯಾಬು ಹಾಕನ ತಾಳು ಫಸ್ಟು ತಲೆಗೆಲ್ಲ ಟ್ಯಾಬ್ ಮುಂದೆ ಗಾಯ್ಸ್. ನೋಡಿ, ಬಾಡಿ ಎಲ್ಲ ರೆಡಿ ಮಾಡಿದ್ದೀವಿ. ಹೆಡ್ ರೆಡಿ ಮಾಡಬೇಕು. ಹೆಡ್ಡು ಆಮೇಲೆ ಎದ್ದು ರೆಡಿ ಮಾಡಬೇಕು. ಇವಾಗ ರೆಡಿ ಮಾಡ್ಬಿಡ. ಇಷ್ಟು ಆಗಿದೆ. ಈಗ ನಮ್ಮ ಮಮ್ಮಿ ತೆಂಗಿನಕಾಯಿನ ರೆಡಿ ಮಾಡ್ತಿದ್ದಾರೆ. ಅದು ಕಷ್ಣ ಹಚ್ಚುತ್ತಿ ಅಲ್ವಾ ಮಾಮ? ಅದು ಕಷ್ಣ ಹಚ್ಚುತ್ತಾರೆ. ಅದಾದಮೇಲೆ ಏನೇನು ಮಾಡ್ತಾರೆ ತೋರಿಸ್ತೀನಿ ಬನ್ನಿ.
ಇದಕ್ಕೆ ಮಾತ್ರ ಹಚ್ಚೋದು. ಜಾಸ್ತಿ ಅರ್ಶಿನ ಹಚ್ಚು ಪೂರ್ತಿ. ಗಲ್ಲಕ್ಕೆ ಮಾತ್ರ ಹಚ್ಚೋದು. ಗೈಸ್ ನಮ್ಮ ಅಕ್ಕ ರೆಡಿ ಮಾಡಿದ್ಲು. ಕುಂಕುಮ, ಅರಿಶಿನ, ವಾಲೆ ಎಲ್ಲ ಇಕ್ಕಿ ನೋಡಿ ಚೆನ್ನಾಗಿದೆಯಾ. ಆ್ಯಂಡ್ ಇಲ್ಲಿ ಇಕ್ಕದ ಆಮೇಲೆ ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ. ನಂಗೆ ಇಷ್ಟ ಆಯಿತು. ನಿಮಗೇನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ ಗಾಯ್ಸ್. ನೋಡಿ ನಮ್ಮಮ್ಮ ತಾಳಿ ಮಾಡಿದ್ದಾರೆ, ಅರಿಶಿನದ ತಾಳಿ. ಕಟ್. ಫೈನಲಿ ನಮ್ಮ ಅಪ್ಪಿ ಎದ್ಬಿಟ್ಟ 3:15ಗೆನೆ. ಇನ್ನ ಪ್ರಿಪ್ರೇಷನ್ ಮುಗ್ದಿಲ್ಲ, ನಮ್ಮ ಅಪ್ಪಿ ಎದ್ಬಿಟ್ಟ ಅಂತಾನೆ. ಇವಾಗ ಇದ್ದ ಗೈಸ್ ಅಳ್ತಾ ಇದ್ದ, ಅದಕ್ಕೇನೆ ಹಾಲು ಬಿಸಿ ಮಾಡಕ್ಕೆ ಇಕ್ಕಿದೀವಿ. ಇದೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಎದ್ಬಿಟ್ಟ. ಎಲ್ಲಮ್ಮ ಹಾಲು ನೋಡಿ, ಹಾಲು ಬಿಸಿ ಇಕ್ಕಿದೀವಿ ನಮ್ಮ ಅಪ್ಪಿಗೋಸ್ಕರ. ಇನ್ನೊಂದು ಸ್ವಲ್ಪ ಹೊತ್ತು ಮನಿಕಬೇಕಿತ್ತಲ್ಲ ಪುಟ್ಟ ಹನಿ. ಚಾಮಿನ್ ನೋಡಕ್ಕೆ ಎದ್ಬಿಟ್ಟ. ಬಂಗಾರಿ ಇದು. ನಿದ್ದೆ ಬರ್ತೈತೆ ಆದ್ರೂ ನಾನು ಎದ್ದೆ. ಓಕೆ ಗೈಸ್, ಇವನೊಂದು ಮಂಗಿಸ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀರಿ. ಗೈಸ್ ನೋಡಿ ಗೈಸ್, ಇವಾಗ ಎದ್ದು ಬಂದವಳು, ಅವಾಗಲೇ ಮನೆ ಕಂಡಿದ್ದವಳು. ಅದು ಇವನ್ನೇ ಎತ್ಕ ಬಾರೆ ಅಂದಕ್ಕೆ ಬಂದಿರೋದು, ಇಲ್ಲ ಅಂದಿದ್ರೆ ಬರ್ತಾ ಇರಲಿಲ್ಲ. ನಮ್ಮ ಅಕ್ಕ ಇಲ್ಲಿ ದೀಪ ಅರೇಂಜ್ ಮಾಡ್ತಿದ್ದಾಳೆ. ಆಮೇಲೆ ಅದರಲ್ಲೆಲ್ಲ ಫ್ರೂಟ್ಸ್ ಎಲ್ಲ ಇಕ್ಕಿ ಇಲ್ಲಿ ಮುಂದೆ ಇಕ್ಬೇಕು. ಬನ್ನಿ ಮಾಡೋಣ ಜೊತೆಗೆ. ನೋಡಿ ಗೈಸ್, ಮಧ್ಯರಾತ್ರಿ ಎದ್ದು ತಿಂಡಿ ತಿಂತವನೆ. ಇಲ್ಲಿ ಜೋಡ್ಸಕ್ ಬಿಡ್ತಾ ಇಲ್ಲ, ಎಲ್ಲ ಅವ್ರ ಅಮ್ಮನ ಬುದ್ಧಿನೇ. ನೀನೇನು ಮಾಡಿಲ್ಲ ನೋಡು. ಮಕ್ಳು ತಿನ್ನೋದು ತಿಂಡಿನ ಇದು? ಇಲ್ಲ, ನೋಡಿ ಇಷ್ಟೆಲ್ಲ ರೆಡಿ ಆಗಿದೆ, ಜೋಡಿಸ್ಬೇಕು. ಆ ಲಿಕ್ಕು ಲಾವಿ ನಮಗೆ ಬೇಕು. ಗೈಸ್ ಎಲ್ಲ ಪ್ರಿಪ್ರೇಷನ್ ಆಯಿತು. ಕೈ ಕಟ್ಕೊಳಕ್ಕೆ ಅಂಗಾರ ಮಾಡ್ತೋಗಿದ್ವಿ, ಅಂಗಾರ ಮಾಡ್ತಾ ಇದೀವಿ ಇವಾಗ. ಅಂಗಾರ ಮಾಡಿಬಿಟ್ಟು ಆವಾಗಲೇ 4:30 ಆಯಿತು ಗೈಸ್. ನಿದ್ದೆ ಮಾಡೋಕ್ಕಾಗಲ್ಲ. 5 o'clockಗೆಲ್ಲ ಸ್ನಾನ ಮಾಡಿ ಪೂಜೆ ಮಾಡಬೇಕು. ಓಕೆನಾ? ಇದನ್ನೆಲ್ಲ ಮಾಡಿ ಸುಸ್ತಾಗೋದ್ವಿ ಅಂತ ಏನಿಲ್ಲ, ಸುಸ್ತೇನಾಗಿಲ್ಲ, ನಿದ್ದೆನೂ ಬರ್ತಾಯಿಲ್ಲ. ಆಮೇಲೆ 5 ಗಂಟೆ ಮೇಲೆ ನಂಗೆ ನಿದ್ದೆ ಬರೋದು ಇವಾಗ. ಅವಾಗ ಯಾರಾದರೂ ಎಬ್ಬಿಸಿದ್ರೆ ನಂಗೆ ಹಂಗೇ ಕೋಪ ಹತ್ಬಿಡುತ್ತೆ. ಗೈಸ್ ನೀವು ನಂತರನೇನಾ? ನೈಟೆಲ್ಲ ಬೇಕಾದರೆ ಎದ್ದಿರ್ತೀರ, ಬೆಳಗ್ಗೆ ಹೊತ್ತು ನಿಮಗೆ ನಿದ್ದೆ ಬರುತ್ತೆ ಅಲ್ವಾ? ಆ ಥರ ಇರೋರು ಕಮೆಂಟ್ ಮಾಡಿ ಗೈಸ್. ಯಾರ್ಯಾರು ಇದ್ದೀರಾ ಅಂತ ಗೊತ್ತಾಗುತ್ತೆ ನನಗೂ. ನಂತರನೂ ಹೋಗ್ರಿ ಅಂತ ಸಮಾಧಾನ ಆಗುತ್ತೆ ನಂಗೊಂದು ಸ್ವಲ್ಪ. ಗೈಸ್ ಫೈನಲಿ ಮುಗ್ದೋಯ್ತು. ನೈಟೆಲ್ಲ ಕಷ್ಟಪಟ್ಟು ಮಾಡಿದ್ದೀವಿ ನೋಡಿ. ಇದೆಲ್ಲ ಇವಾಗ ನಮ್ಮ ಅಕ್ಕ ಗುಡಿಸ್ಕೊಂಬರ್ತಾಳೆ ಬಟ್ಟೆಯಿಂದ. ಫೈನಲಿ ಎಲ್ಲ ಹೂವು ಎಲ್ಲ ಹಾಕಿ ಇಲ್ಲಿ ರೆಡಿ ಆಯಿತು. ಆ್ಯಂಡ್ ದೇವ್ರ ಮನೆ ಕೂಡ ರೆಡಿ ಆಗಿದೆ. ನಮ್ಮ ಅಕ್ಕ ರಂಗೋಲಿ ಎಲ್ಲ ಚೆನ್ನಾಗಿ ಬಿಟ್ಟಿದ್ಲು, ನಾನು ಅಲ್ಲಿ ಬಂದು ಕೆಡಿಸ್ಬಿಟ್ಟೆ. ಚೆನ್ನಾಗಿದೆ. ಓಕೆ, ಲಕ್ಷ್ಮಿ ಹೇಗೆ ಕೊಂಡಿಸಿದ್ದೀವಿ ಆ್ಯಂಡ್ ಏನೇನು ಅಡುಗೆ ಮಾಡಿದ್ದೀವಿ ಅಂತ ನೆಕ್ಸ್ಟ್ ಬ್ಲಾಗಿಗೆ ಬರುತ್ತೆ ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್ ಗಾಯ್ಸ್. ಆ್ಯಂಡ್ ನಿಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬನ ಹೇಗೆ ಆಚರಿಸ್ಕೊಂಡ್ರಿ ಅಂತ ಕಮೆಂಟ್ ಮಾಡಿಬಿಡಿ. ಓಕೆನಾ? ಎಲ್ರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.